Hi guys, and Hey guys, welcome back welcome back. our YouTube channel. YouTube channel. ಜೋರಾಗಿ ಹೇಳು. YouTube channel. YouTube channel. YouTube channel. ಲೈಕ್ ಮಾಡಿ. Like ಮಾಡಿ. Hey friends. ಆಮೇಲೆ ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. Good morning. Like ಮಾಡಿ. ನೀನ್ ಜೋರ್ ಮಾಡ್ತಿದ್ಯೋ? ಯಾರು ಹೇಳಿದ ಅಜ್ಕ ಅಂತ? ಆ ಇಲ್ಲಿ ಕುಂಕುಮ ಎಲ್ಲ ಇಟ್ಟಿನಿ ಅಳ್ಸೋಗುತ್ತೆ. ಈ ಕ್ರೀಮ್ ಹಚ್ಕೊಂತಿದೀಯಲ್ಲ ಇಲ್ಲಿ ಬೆಳಕಿಗೆ ಬಾ. ಇಲ್ಲಿ ನೋಡಿ ಗೈಸ್, ಫೇರ್ ಅಂಡ್ ಲವ್ಲಿ ಹಚ್ಕೊಂತವನೆ. ಅವ್ನು ವಾಚ್ ನೋಡಿ. ಫೇರ್ ಅಂಡ್ ಲವ್ಲಿ ರೀ ನೋಡ್ರಿ, ನಿಮಗೆ ಗೊತ್ತಾ ಅವ್ನು ಫೇರ್ ಅಂಡ್ ಲವ್ಲಿ ಹಚ್ಕೊಂತ ಇದ್ದಾನೆ. ನೀವು ಯಾವತ್ತರ ಹಚ್ಕೊಂಡಿರ ಫೇರ್ ಅಂಡ್ ಲವ್ಲಿಯ? ಬೆಳ್ಳಗಾಗು ತೋರ್ಸ್. ದೀಕ್ಷಿತ್ Hi guys. ಹಂಗೆಲ್ಲ ಮಾಡಬಾರ್ದು. ಯಾರು ಇವಳು ಹುಡುಗಿ ಒಂದು ಮಳ ಮೇಕಪ್ ಹಾಕೊಂಡು ಗೈಸ್, ಈ ಹುಡುಗ ಯಾವಾಗ್ಲೂ ಮಕ್ಕನೇ ಉರು ಅನ್ಸ್ತಾ ಇರುತ್ತೆ ಗೈಸ್. ಅದು ಒಂದು ಮುಂದೆ ಹೋಗಿದೆ. ಬಾಯ್ ಮಾಡ್ತೈತ ಹುಡುಗ. ಅಷ್ಟೇ. ನಾವೀಗ ಸಿದ್ದು ಬರಪ್ಪ. ಸಿದ್ದು ಬೆಳಗ್ಗೆಯಿಂದ ಬೈದಿದ್ದೀನಿ. ಒಂದು ದಿವಸನೂ ಬೈದಿರಲಿಲ್ಲ ಬೆಂಗಳೂರಲ್ಲಿ ಇದ್ದಾಗ. ಬಾಯ್ ಮಾಡ್ರಿ. ನಾನು ನಿನ್ನೆ ಸಂಜೆ ಬಂದೆ. ಇವೇ ಟೀ ಶರ್ಟ್ಗಳು. ಇವ್ರ ಊರು ಬಸಪ್ಪ ಗೈಸ್. ಕೆಂಡ ಆಗೋದು ಇದ್ರದ್ದೇ ಮಂಗಳವಾರ. ಇವ್ರು ಹಾಕ್ಯಂದಾರ ಒಂದು 3 ಜನ. ಹಿಂಗೆ ನಾನು ಚಳಿಯಲ್ಲ ಅದೇನೇ ವಿಡಿಯೋ ಮಾಡ್ಕೊಂತವಳ. ಅದೇ ಇವರೇ ಗೈಸ್ ಪೂಜೆ ಮಾಡ್ಕೊಡೋರು. ಇವರೇ ಗೈಸ್ ತಾತ. ಸಬ್ಸ್ಕ್ರೈಬ್ ಆಗ್ಬೇಕು ತಾತ. ಪಾಪ ಯಾರು ಇಲ್ಲ. ಇವ್ರ ಮನೆ ಹತ್ರನೇ ನೀರು ಬರೋ ತಾನೆ ಇಲ್ಲಿ. ಮನೆ ದೇವರಿಗೆ ಬಂದು ಬೀಗ ಹಾಕಿದರೆ ಸ್ನೇಹಿತರು ಸೂಪರ್ ಆಗಿದ್ದೀರಾ. ಇದನ್ನೇ ತಮ್ಮನೇಲಿಗೆ ಹಾಕ್ತೀನಿ. ಹಂಗೆ ಇರ್ಲಿ. ಏನಾಗಬೇಕು? ಭಾವಂದಿರಾಗಬೇಕಾ? ಸಣ್ಣ ಭಾವ. ಇದೊಂಥರ ಗೈಸ್. ಇವನೇ ಸಪ್ರೇಟ್. ಇವನು ನಾವು ಸಪ್ರೇಟು. ಸಪ್ರೇಟು. ಇವನು ಹುಡುಗಿ ಆಗ್ಬೇಕಿತ್ತು. ಹುಡುಗಿ ಅಲ್ಲ. ಏನು ಹುಡುಗಿ ಅಲ್ಲ. ಹಣೆಗೆ 3 ಜನ ಹಣೆಲು ಕಾಶಿದೈತ ಕುಂಕುಮ. ಇವನು ಕ್ರೀಮ್ ಹಚ್ಕೊಂಡು ಫೇರ್ ಅಂಡ್ ಲವ್ಲಿ ಹಚ್ಕೊಂಡು ಅಳಿಸ್ಕೊಂಡ. ಇವನು ಗಿಡ್ಡ. ಟಿ ಶರ್ಟ್ ಮೀಶೋ ಗೈಸ್. ಇವೊಂದೊಂಥರ ಕಲರ್. ಮೀಶೋ ಪ್ರಭಾವ. 3 ಜನನು ಒಂದೊಂದು ಕಲರ್. ಇವನ್ ಟಿ ಶರ್ಟ್ನ ಇವನು ಹಾಕೊಂಡವನಿ. ನೀನು ಹೇಳು ಎಸ್ ಗೈಸ್ ಅಂತ. ಸತ್ತು ನೀನು. ಬಾಯ್ ಮಾಡ್ರಿ. ಪೂಜೆ ಆಯ್ತು ಗೈಸ್. ಕಿವಿಗೆ ಒಂದೊಂದು ಹೂವು ಇಕ್ಕೆ ಬಿಟ್ಟರೆ ಗೈಸ್. ತಿರ್ಗಪ್ಪಣ ಈ ಕಡೆಗೆ ತಿರ್ಗಪ್ಪ. ಈ ಬೂತಿ ಹೂವ ಸರಿ ಐತೆ. ಇವನು ಇಕ್ಕೊಂಡಿಲ್ಲ ಹೂವ. ತಳ ಇಕ್ಕಿಳ. ಅವನು ತುಂಬಾ ಅವನು ಪ್ರೆಸ್ಟೀಜ್ ಮೇಂಟೈನ್ ಮಾಡ್ತಾವನೆ ಅಲ್ವೇನೋ ಸತ್ವಿ. ಇಲ್ಲಿ ಒಡೆದು ಮೂಡಿರೋದು ಗೈಸ್ ದೇವರು ರಂಗನಾಥ ಸ್ವಾಮಿ ಇವ್ರದ್ದು ಮಂದೇವರು. ಇಲ್ಲಿ ಒಡೆದು ಮೂಡಿರೋದು ದೇವರು. ಅಲ್ಲಿ ಇದ್ದಿದ್ದು ಮಾಮೂಲಿ ಮೆರಿಯ ಮೂರ್ತಿ. ಇಲ್ಲಿ ಒಡೆದು ಮೂಡಿರೋದು ನಮ್ಮದು ಮಂದೇವರು. ಬಂದಿದ್ದೀವಿ ಗೈಸ್.
ಹಿಂದಿಂದೆ ಸುತ್ತುತ್ತವ್ರೆ ಗೈಸ್. ನಾನು ಫಸ್ಟ ನೀನು ಫಸ್ಟ ಅಂತ. ನಾವು ಮನೆ ದೇವ್ರಿಗೆ ಹೋಗಿದ್ವಿ. ಮನೆ ದೇವರಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಅವರು ಕೂಡ ನಮಗೆ ದೃಷ್ಟಿ ಎಲ್ಲ ತೆಗೆದು ಕಳಿಸಿದ್ರು. ತುಂಬ ಚೆನ್ನಾಗಾಯಿತು. ಏನೋ ಒಂಥರ ಮನೆ ದೇವ್ರಿಗೆ ಹೋಗಿ ಬಂದರೆ ಸಮಾಧಾನ. ಹಾಗೆ ನನಗೂ ಕೂಡ ಮಡ್ಲು ತುಂಬಿದ್ರು. ನನಗೆ ಖುಷಿ ಆಯಿತು. ಏನೋ ಒಂಥರ ಫುಲ್ಲು ಸಮಾಧಾನ ಆಯಿತು. ಏನೇ ಯಾವ ದೇವ್ರಿಗೆ ಹೋದರೂ ಮನೆ ದೇವ್ರಿಗೆ ಹೋದಷ್ಟು ಸಮಾಧಾನ ಆಗಲ್ಲ, ಅಷ್ಟು ಸಮಾಧಾನ ಆಯಿತು. ಸತ್ವಿ ಇಲ್ಲಿ ಸತ್ವಿ ಹೊಟ್ಟೆ ಎಸ್ತಿತ್ತಾ? ಇಡ್ಲಿ ಚೆನ್ನಾಯ್ತಾ? ಅವ್ವ ಚೆನ್ನಾಗಿ ಮಾಡೈತಾ? ಸೂಪರ್ ಆಗೈತಾ? ಬೆಳಗ್ಗೆ ಬೇಗ ಇದ್ದಿದ್ವಲ್ಲ, ಹಂಗಾಗಿ ನಮಗೆ ನಿದ್ದೆ ಫುಲ್ಲು. ನಮ್ಮ ಅಕ್ಕ ಬಾಯಿ ಬಿಡ್ಕೊಂಡು ಮಲಗಿದ್ಲು. ನಾನು ಹಂಗೆ ಒಂದು ಕ್ಲಿಪ್ ತೊಗೊಂಡೆ. ಅವಳು ಹಾಕ್ಬೇಡ ಅಂತ ತುಂಬ ಹಿಂಸೆ ಮಾಡಿದ್ಲು. ಆದರೂ ಹಾಕಿದ್ದೀನಿ. ಏನು ಅಂದ್ಕೊಂತಾಳೋ ಏನೋ ಗೊತ್ತಿಲ್ಲ. ಫುಲ್ ಸುಸ್ತಾಗ್ಬಿಟ್ಟಿತ್ತು. ಹಂಗಾಗಿ ನನಗೂ ನಿದ್ದೆ ಅವಾಗ ತಾನೇ ಎಚ್ಚರ ಆಗಿತ್ತು. ಹಂಗಾಗಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ದೂರ ತೆಗಿಯಕ್ಕೆ ಗೊತ್ತಾ ಇಲ್ಲ. ಗೈಸ್ ತುಟಿ ಊದ್ಕೊಂಡ್ಬಿಟ್ಟೆ. ಎಲ್ಲಿ ಆದ್ನೋ ಸತ್ವಿ? ಅಯ್ಯೋ ದೇವ್ರೇ, ಅವನೇ ಬೀಳಿಸಿರೋದು. ಸತ್ವಿ ಅನ್ನಪ್ಪ, ಅನ್ನಕ್ಕೆ ಆಗ್ತಾಯಿಲ್ವಾ? ನೋವಾಗ್ತೈತಾ? ಪಾಪ ಗಾಯ್ಸ್. ನೋವಾಗುತ್ತೆ, ತಿನ್ಬೇಡ. ಈ ಕಡೆಗೆ ಅಂತ ಒಂದೇ ಸೈಡು ತುಟ್ಟಿ ಹೊಡ್ಕೊಬಿಟ್ಟವನೇ ಗಾಯ್ಸ್. ಯಾರು ಹೊಡಿತಾರೆ ಹೇಳ್ಬೇಕೀಗ. ಒಂದೇ ಏಟ್ ಹೊಡಿಬೇಕು, 3 ಹೊಡಿಯಂಗಿಲ್ಲ. ಪಾಪ ಬಗ್ಗು ಈಗ ನೀನು. ಪಾಪ ಸಣ್ಣ ಹುಡ್ಗಂಗೆಲ್ಲ ಮೋಸ ಮಾಡ್ತಾರೆ. ಕಲ್ಲ ನೀವಾಗಿ ಕಲ್ಲ ಇನ್ನು ಅದೇ ಹೊಡಿಯಂಗಿಲ್ಲ. ಸಾಕು ಈಗ ಸಿದ್ದು ಅಣ್ಣ ನೀನು. ನಿಧಾನ ಕೊಡಿರಲ್ಲ. ಬೆನ್ನಿಗೆ ಹೊಡಿಬೇಕು, ತಲೆಗೆ ಯಾರು ಹೊಡಿಯಂಗಿಲ್ಲ. ಜೋರಾಗಿ ಹೊಡೆಯಂಗಿಲ್ಲ ಕಂಡ್ರಲ್ಲ. ಅವನೇನಾರು ಹೊಡಿತಾನ ಜೋರಾಗಿ? ನಿನಗೆ ಐತ್ ಬಾ ನಿನಗೆ ಗಿಡ್ಡ. ಅದೇ ಗುತ್ಕೊಂಡ್ ಕುಡಿತೈತೆ ಬಿಟ್ಟು ಹೋಗುತ್ತೆ ಅದು. ಮರಿ ಓಕೆ. ಮೂರು ಜನ
ಹೊಟ್ಟೆ ಒಳಗೆ ಕೇಳ್ಕೊಬೇಕು. ನೋಡ್ರಿ ಗಾಯ್ಸ್ ಉಸ್ರು ಉಸ್ರು ಬಿಡಿ ಗಾಯ್ಸ್. ನೋಡ್ರಿ ಗಾಯ್ಸ್, ಇವಂದು ಚಡ್ಡಿ ನೋಡ್ರಿ. ಹಿಂದೆ ತಿರುಗ್ರಿ, ಚಡ್ಡಿ ನೋಡ್ಸಣ. ವಾ, ಒಂದು ಸ್ಲೋಮೋ ವಾಕ್ ಬನ್ನಿ ಅಲ್ಲಿಂದ. ವಾಕ್ ಬನ್ನಿ. ಬನ್ನಿ. ಯಾ, ಒಂದ್ ರೌಂಡ್. ವಾ, ಏನು ಅದಿಂದ ಹಿಂಗೆ ಚಡ್ಡಿ ಯಾರ್ದಿದು? ಚಡ್ಡಿ ಯಾರ್ದಿದು? ನೋಡ್ರಿ ಗಾಯ್ಸ್, ನಮ್ ತಂದಿದ್ದ, ನಮ್ ತಮ್ಮ ಚಡ್ಡಿ ಹಾಕೊಂಡಾನೆ. ಚಡ್ಡಿ ಇಲ್ಲಿ ಹಬ್ಬ ಆಗಿರೋದ್ರಿಂದ ಫುಲ್ಲು ಕರ್ಗಡ್ಬೆ ಫೇಮಸ್ಸು. ನಾವು ಒಬ್ಬಟ್ಟು ಹೆಂಗೆ ಮಾಡ್ತೀವಿ ಹಂಗೆ ಕರ್ಗಡ್ಬು. ಸೊ ಇಲ್ಲಿ ಬೆಳಗಿನ ಜಾವನೇ ಕೆಂಡ ಆಗುತ್ತೆ, ದೇವ್ರುಗಳೆಲ್ಲ ಕೆಂಡಗಳನ್ನ ತುಣಿಯುತ್ತೆ. ಹಂಗಾಗಿ ನಾವು ಕೂಡ ರೆಡಿಯಾಗಿ ಹೋಗಿದ್ವಿ. ತುಂಬಾ ಚೆನ್ನಾಗಾಯಿತು, ಖುಷಿ ಆಯಿತು ನನಗೂ ನೋಡಿ. ಫೋನ್ ಇಟ್ಕೊಂಬಂದ್ರಾ? ಹಾಯ್, ನಮ್ಮ ಅಕ್ಕವರೆಲ್ಲ ಹೋದ್ರು, ನಮ್ಮ ಅಮ್ಮನೂ ಬಂದಿದ್ರು. ನಮ್ಮ ಅಜ್ಜಿಯವರಲ್ಲೇ ಹಬ್ಬ ಇದೆಯಲ್ಲ, ಎಳ್ವಾರ ಅಜ್ಜಿ ಜಾತ್ರೆ, ಅದಕ್ಕೆ ನಮ್ಮ ಮಾಮೂರು ಫೋನ್ ಮಾಡ್ತಾನೆ ಇದ್ದರು, ಯಾರೂ ಇಲ್ಲ ಬನ್ನಿ ಬನ್ನಿ ಅಂತ. ಸೊ ಹಂಗಾಗಿ ಅವ್ರು ಅಲ್ಲಿಗೆ ಹೊರಟ್ರು, ನಾವು ಹೊರಡ್ತಾ ಇದ್ದೀವಿ ಇವಾಗ. ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ಇಷ್ಟು ಬ್ಯಾಗ್ಗಳಿದ್ದಾವೆ. ಕಾರಲ್ಲಿ ಹೋಗೋದು, ಅವರು ಟ್ರೈನ್ಗೆ ಹೋದರು. ಇವರು ಹೊಸದುರ್ಗ ರೋಡಿಂದ 9 ಗಂಟೆಗೆ ಟ್ರೈನ್ ಇದೆ ಅರಸೀಕೆರೆಗೆ, ಅದು ಬೆಂಗಳೂರಿಗೆ ಹೋಗುತ್ತೆ. ಸೊ ಅದರಲ್ಲಿ ಅವ್ರು 3 ಜನ ಹೋದರು. ನಮ್ಮ ಮಾಮನ ಮಗ ಕೂಡ ಹೋದ, ನಮ್ಮ ಅಕ್ಕನ ಮಗ ಒಬ್ಬ ಇದ್ದಾನೆ, ಅವನು. ಆಮೇಲೆ ನಮ್ಮ ಮನೆಯವ್ರ ಅಪ್ಪ ಅಮ್ಮ, ನಾನು, ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗಬೇಕು ಅಷ್ಟೇ.
ಗೈಸ್ ಮುಂದಕ್ಕೆ ಕೇಳು ಮುಂದಕ್ಕೆ ಏನು ಗೊತ್ತಿಲ್ಲಪ್ಪ. ಗೈಸ್ ಏನು ಗೊತ್ತಾ ಗೈಸ್, ನಾನು ಈ ಥರ ವ್ಲಾಗ್ ಮಾಡ್ತೀನಲ್ಲ, ಅವನು ಅವ್ರ ಮಮ್ಮಿ ಫೋನ್ ಇಟ್ಕೊಂಡು ಅವನು ಎಲ್ಲ ತೋರಿಸ್ಕೊಬರ್ತಾ ಇದ್ದ ಮನೆಯೆಲ್ಲ, ಅಲ್ವೇನೋ? ಇದು ಗೊಬ್ಬರ ಎಷ್ಟು ಮನೆಯಲ್ಲಿ ತನಕ ಹೋಗೋಣ. ದೀಕ್ಷಿತ್ ಅವರೇ ದೀಕ್ಷಿತ್ ಅಕ್ಕಯ್ಯ ನಿನ್ ಮಗ ಅದೆಲ್ಲ ತೋರ್ಸಂಗಿಲ್ಲ. ಭಟ್ರು ಗೈಸ್ ಇವರು. ನೀನು ಹೋಗೋಣ ಅಕ್ಕ, ಇಲ್ಲಿ ನೋಡೆ ಸೈಡ್ಗೆ ಹೋಗಮ್ಮ. ಕಾರ್ಪಿಡ್ ಸಾಂಬಾರ್ ಪುಡಿ ತರ ಸೈಡ್ಗೆ ಹೋಗಿ ನೀನು. ಒಂದು ಫೋಟೋ. ದೀಕ್ಷಿತ್ ಕಾಣಿಸ್ತಿಲ್ಲ ಕಡೋ. ಗಾಯಿಸೋಳು ಪಾತ್ರೆ ತೊಳಿತಾವಳೆ. ನೀತಿದ್ದೆ ಹಾಯ್ ಮಾಡಿ. ಇವ್ರು ಬರೀ ಫ್ರಿಜ್ ಅಲ್ಲಿ ತೆಗ್ದಿನಾರು ನೋಡ್ತಿರ್ತಾರೆ. ಇವನು ಚೋಟು ಇಲ್ಲಿ ಹಾಯ್ ಮಾಡು. ಹಾಯ್ ಮಾಡು ಪಾಪ. ಹಾಯ್ ಮಾಡು. ಬಾಯ್. ಮುಂದ್ ಕೂತಾರೆ ಕಾಯ್ಸ್. ದೇವ್ರೆ ಭಗವಂತ, ಇವರು ಅಷ್ಟೇ. ಇನ್ನು ಉಂಡಿಲ್ಲ ಕಣೆ, ಯಾವ ಎಲ್ಲ ಹೇಳ್ತೀಯ ನಿನ್ನ. ಪುಷಿ ಕರ್ಕೊಂಡು ಹೋಗೋಣ. ಪುಷಿನ ಪಾಪ ಬರಲ್ಲ, ಪಾಪ ಬರಲ್ಲ ಅಂತ. ಬ್ಯಾಟ್ರಿ ಹಾಯ್ ಮಾಡ್ರೋ ಎಲ್ಲ. ಇವಯ್ಯ ಯಾರು ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ. ಇವರು ಹೇಳಿ ಟ್ಯಾಕ್ಟ್ರಿ ಇದು. ಅಯ್ಯೋ ಅಮ್ಮ ನೋಡಿ ಗೈಸ್ ಹೆಂಗಿದ್ದಾರೆ. ಗೀತಕ್ಕಲ್ಲಿಲ್ಲ ಬಂದು ನೋಡಲ್ಲ.